2037ನೇ ಮಧ್ಯವರ್ಜನ ಶಿಬಿರ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಚಿಂತಾಮಣಿ ಕುರುಟಹಳ್ಳಿ ಗ್ರಾಮದಲ್ಲಿರುವ ಪವನ ಜಾನಕಿ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ 2037ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವನ್ನು ಆಯೋಜಿಸಿದ್ದು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ಸಿಎಸ್ ರವರು ಮಾತನಾಡಿ, ಕುಡಿತ ಮಾಡುವ ವ್ಯಕ್ತಿಯ ಬಳಿ ಬಂದು ಕುಡಿತವನ್ನ ಬಿಟ್ಟು ಮಾನವನಾಗು ಎಂದು ಹೇಳುವ ಸಂಸ್ಥೆ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾತ್ರ ಎಂದು ತಿಳಿಸಿದರು. ಪೂಜ್ಯ ಹೆಗ್ಗಡೆಯವರು ಅತ್ಯಂತ ಪ್ರೀತಿ ಮಾಡುವ ಕಾರ್ಯಕ್ರಮವಾದ ಅದು ಜನಜಾಗೃತಿ ವೇದಿಕೆಯ ಮುಖಾಂತರ ನಡೆಸಲ್ಪಡುವ ಮಧ್ಯವರ್ಜನ ಶಿಬಿರದ ಮೂಲಕ ಇಂದು ರಾಜ್ಯದಾದ್ಯಂತ 1,50,000ಕ್ಕೂ ಮಿಕ್ಕಿದ ಕುಟುಂಬಗಳ ಬದುಕನ್ನ ಹಸನು ಮಾಡಿರುವ ಹೆಗ್ಗಳಿಕೆ ಪೂಜ್ಯ ಹೆಗ್ಗಡೆಯವರಿಗೆ ಸಲ್ಲುತ್ತದೆ ಎಂದು ತಿಳಿಸುವ ಮೂಲಕ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜನಜಾಗೃತಿ ವೇದಿಕೆಯ ಸಮಗ್ರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸುವ ಮೂಲಕ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡಿದರು. ಶ್ರೀ 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 ಮಹಾದೇವ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಬಸವ ಕಲ್ಯಾಣ ಮಠ ವಿಜಯಪುರ ಶ್ರೀಗಳು ಮಾತನಾಡಿ, ಇಂದು ಸಮಾಜದಲ್ಲಿ ಬಡವರ, ಶ್ರಮಿಕರ, ಮಹಿಳೆಯರ ಶ್ರೇಯಾಭಿವೃದ್ಧಿಗೋಸ್ಕರ ಶ್ರಮಿಸುತ್ತಿರುವ ಹಾಗೂ ದೇವನೊಬ್ಬ ನಾಮ ಹಲವು ಎಂಬ ವಾಕ್ಯಕ್ಕೆ ಜೀವಂತ ಅರ್ಥವನ್ನು ಒದಗಿಸುವಂತಹ ಏಕೈಕ ಸಂಸ್ಥೆ ಎಂದರೆ ಪೂಜ್ಯರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ ಎಂದು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಭಾಗದ ರೈತರಿಗೆ ಬೆಳಕಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿ, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ರೂಪಿಸಿರುವ ಮಧ್ಯವರ್ಜನ ಶಿಬಿರವನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆಸುವ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತಹ ಕೆಲಸವನ್ನ ಮಾಡುತ್ತಿರುವ ವ್ಯಕ್ತಿಗಳೆಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಎಂದು ತಿಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಶುಭಾಶೀರ್ವಚನವನ್ನ ನೀಡಿದರು. ಈ ಸಂದರ್ಭದಲ್ಲಿ ಮುನೇಗೌಡ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಜಿಲ್ಲಾ ಅಧ್ಯಕ್ಷರು ಸೀನಪ್ಪ ಎಂ, ಪ್ರಾದೇಶಿಕ ನಿರ್ದೇಶಕರು ಬೆಂಗಳೂರು, ಕುಪೇಂದ್ರಪ್ಪ, ವಿನೋದ್ ಕ್ಷೇತ್ರ ಯೋಜನಾಧಿಕಾರಿ, ರಾಘವೇಂದ್ರ ಎನ್, ಕ್ಷೇತ್ರ ಮೇಲ್ವಿಚಾರಕರು, ರಾಧಾಕೃಷ್ಣ, ಪ್ರಗತಿಪರ ಕೃಷಿಕರು, ಕುರುಟಹಳ್ಳಿ, ಚನ್ನಕೇಶವ, ಹುಲ್ಲಗುಮ್ಮನಹಳ್ಳಿ, ಅಶ್ವತ್ಥಾಮ, ಕೆಆರ್ ಕೃಷ್ಣಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕುರುಟಹಳ್ಳಿ, ತಮ್ಮರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಕುರುಟಹಳ್ಳಿ, ಗೋವಿಂದಪ್ಪ, ವನಜಾಕ್ಷಮ್ಮ, ಕೃಷ್ಣಮೂರ್ತಿ, ಸಿ ಅಶ್ವತ್ಥಾಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಅದನ್ನ ತಾವೆಲ್ಲ ಬಳಸ್ಕೊಳ್ತೀರಿ ಅಂತ ಭಾವಿಸ್ತಿದ್ದೀನಿ. 8 ದಿನಗಳ ಕಾಲ ಒಂದು ಸಂಸ್ಥೆಗಳು ಬಂದು ನಿಮ್ಮೊಟ್ಟಿಗೆ ಕೂತು ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಅವರ ಕುಟುಂಬವನ್ನ ಬಿಟ್ಟು ಬಂದು ನಿಮ್ಮ ಕುಟುಂಬ ಸರಿಪಡಿಸಬೇಕು ಅಂತ ಹೇಳ್ತಾರಲ್ವಾ, ಅದಕ್ಕೆ ನಾವು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ಬೇಕು. ಅವ್ರು ಹೇಳಿರೋದಕ್ಕೋಸ್ಕರ ನಾವು ಸಾರ್ಥಕ ಆಗ್ತೈತೆ. ಸುಮ್ಮನೆ ನಮ್ಮ ವೀರೇಂದ್ರ ಹೆಗ್ಗಡೆ ಸಾಹೇಬರು ದುಡ್ಡು ಖರ್ಚು ಮಾಡಿ ಎಲ್ಲಾ ಕಡೆ ಹೋಗಿ ಜಿಲ್ಲೆ ರಾಜ್ಯ ಎಲ್ಲ ಸುತ್ತಕೊಂಡು ಜಿಲ್ಲೆ ಎಲ್ಲ ಮಾಡಿ ಚಿಂತಾಮಣಿ ತಾಲೂಕು ಜನತೆ ಸರಿಪಡಿಸಿ ಅಂತ ಏನಿಲ್ಲ. ರಾಜ್ಯದ ಜನತೆ ಎಲ್ಲಾ ಚೆನ್ನಾಗಿರ್ಬೇಕು, ನಮ್ಮ ತರ ಇರ್ಬೇಕು, ನಮ್ಮೊಟ್ಟಿಗೆ ಒಳ್ಳೆಯದಾಗಿರ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ಅವ್ರು ಎಷ್ಟೋ ಚೆನ್ನಾಗಿ ಈಗ ಒಂದು ಊರ ದೇವಸ್ಥಾನ ಕಟ್ಟೋದ್ರ ಲಕ್ಷ್ಮಿ ಕೊಡ್ತಾರೆ, ಡೈಲಿ ಕಟ್ತಾ ದುಡ್ಡು ಕೊಡ್ತಾರೆ, ನೀವು ವಾಪಸ್ ಕಟ್ಟಂಗಿಲ್ಲ. ಅದೆಲ್ಲ ಅದೇ ನಾವು ಬೇರೆ 10,000 ಸಾಲ ಮಾಡಿದ್ರು ಸಾಲನೇ. ಈಗ ಒಂದು 1,000 ಲೋನ್ ತಗೊಂಡು ಸಾಲ ಕೊಡ್ತೀರಾ, ದಾಖಲೆ ಕೊಡ್ತಾರ, ಕೊಡಲ್ಲ. ಇನ್ನೊಬ್ರು ಕರ್ಕೊಂಬರ್ರಿ, ನಿಮ್ಮೂರಲ್ಲಿ ಇರಲ್ಲ ಯಜಮಾನ್, ಅವ್ರು ಕರ್ಕೊಂಬರ್ರಿ, ಜಾಮೀನ್ ಹಾಕಿ ಕೊಡ್ತೀವಿ ಅಂತ ನೋಡಿ. ಇವ್ರು ಆ ರೀತಿ ಅಲ್ಲ. ಅಧಿಕಾರಿಗಳು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ, ಇವತ್ತು ಎಷ್ಟೋ ಜನ ಮಹಿಳೆಯರು ಕುಟುಂಬಗಳು ಚೆನ್ನಾಗಿ ಇದಾರೆ, ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ಕಾರಣ ಈ ಸಂಸ್ಥೆ. ಅದಕ್ಕೋಸ್ಕರ ಇವತ್ತೇನು ತಾವೆಲ್ಲ ನಿಮ್ಗೆ ಇವತ್ತು ಮುಜುಗರ ಆಗೋದು, ಮುಂದಿನಗಳಲ್ಲಿ ನೀವು ತಲೆ ಎತ್ತಿ ರಾಜನಾಗಿ ಮೆರೆಯುವಂತ ಸಮಯ ಬರುತ್ತೆ. ಯಾವಾಗ ನಮ್ಮ ಒಂದು ಕೆಟ್ಟ ಅಭ್ಯಾಸನ ಬಿಟ್ಟ ನಂತರ ಎಲ್ಲರ ತರ ನಾವು ಬದುಕಬೇಕು ಅನ್ನೋಂತ ವಿಚಾರನ ತಾವು ತಿಳ್ಕೊಂಡು ತಾವೊಂದು ಜವಾಬ್ದಾರಿಯುತವಾಗಿ ತಾವೇನು ಇಷ್ಟು ದಿನಗಳ ಕಾಲ ತಾವೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ ತಾವೆಲ್ಲ ಪಾಲನೆ ಮಾಡಿ ಒಂದು ಒಳ್ಳೆ ರೀತಿಯಾದ ಒಂದು ಕುಟುಂಬಕ್ಕೆ ಒಂದು ಯಜಮಾನಾಗಿ ತಾವೆಲ್ಲ ಬದುಕಬೇಕು ಅಂತೇಳಿ. ಯಾಕಂದ್ರೆ ಇರ್ತಕ್ಕಂಥ ಎಲ್ಲರೂ ಇಷ್ಟು ಜನ ಫ್ರೆಂಡ್ಸ್ ಆಗ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ಬೇಕು. ಈಗ 8 ದಿವಸ ಎಷ್ಟು ಜನ ಫ್ರೆಂಡ್ಸ್ ಆಗಿದ್ದೀರಿ. ಈ ಒಂದು ಸ್ನೇಹಿತರಲ್ಲಿ ಉಳಿಸ್ಕೊಳ್ಳಿ. ಬೆಳಗ್ಗೆ ಒಂದು ಕಾಲ್ ಮಾಡಿ, ನೀವೇನ ಕುಡಿದಿದ್ದೀರಪ್ಪ, ಕುಡಿಬಾರ್ದು, ನೋಡಿ ಗೌರವ ಅಂತಂದೆ ಅಂತ ನೀವೇ ಒಂದೊಂದು ಜವಾಬ್ದಾರಿ ತಗೊಂಡು ನಿಮ್ಮಲ್ಲಿ ಆದಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ನೀವೆಲ್ಲರೂ ಸಹ ಎಲ್ರಿಗೂ ನವದಂಪತಿಗಳಾಗಲ್ಲ, ಅವರ ಕುಟುಂಬಕ್ಕೆ ಒಳ್ಳೆಯವರಾಗಿ ಬೆಳ್ಕೊಂಡು ಹೋಗ್ಬೇಕು. ಅಪ್ಪ ಅಮ್ಮನಿಗೆ ಎಲ್ರಿಗೂ ಸಹ ನಾವು ಹೆಸರನ್ನ ತರಂತ ಕೆಲಸ ಆಗ್ಬೇಕು ಅಂತೇಳಿ
ಇವತ್ತೇನು ನಮ್ಮ ಈ ಅದು ನನ್ನ ಮನಸ್ಸಿನ ಅನಿಸಿದ ಪ್ರಕಾರ ಅದು ಹೆಂಡತಿನ ಅನ್ನೋದು ನಾವು ಯಾವ ತರ ನೋಡ್ಕೋಬೇಕಂದ್ರೆ ನಾವ್ ಹೆಂಗಿರ್ತೀರೋ ಅವ್ರು ಹಂಗೆ ಇರ್ತಾರೆ. ನಾನ್ ತಪ್ಪು ಮಾಡಿದ್ರೆ ಅವ್ರು ತಪ್ಪು ಮಾಡೋದು ನಡೀತಾರೆ. ಆ ತಪ್ಪು ಮಾಡೋದು ನಾವೇ ಕರೆಕ್ಟ್ ಆಗಿದ್ರೆ ಅವ್ರು ತಪ್ಪು ಹೇಳಿ ನಡೆಯಲ್ಲ. ಅದೇ ರೀತಿ ನಾನು ಹೇಳ್ಬೇಕಂದ್ರೆ ಅಣ್ಣ ನನ್ಗಿಂತ ದೊಡ್ಡವರು ಇರ್ಬೋದು, ನನ್ಗಿಂತ ಚಿಕ್ಕವರು ಇರ್ಬೋದು, ತಪ್ಪು ಮಾಡ್ತೀವಿ. ಆ ತಪ್ಪು ಮಾಡ್ಕೊಳ್ಳೋದು ಸರಿ ಮಾಡ್ಕೊಳ್ಳೋದು ನಮ್ ಕೈಲಿದೆ. ನಮ್ಮ ಮನ್ಸಿದ್ರೆ ಮಾರ್ಗ ಅಂತ ದೊಡ್ಡವರು ಹೇಳಿದ್ದಾರೆ. ಮನ್ಸಿದ್ರೆ ಬಗ್ಗೆ ಏನಾದ್ರೂ ಮಾಡ್ಬೋದು, ಏನಾದ್ರೂ ಸಾಧ್ಯ ಮಾಡ್ಬೋದು. ಇವತ್ತಿರೋರು ನಾಳೆ ಇಲ್ಲ, ಹುಟ್ಟು ಉಚಿತ ಸಾವು ಖಚಿತ, ಅದು ಖಂಡಿತ. ಬಟ್ ಇರೋವರೆಗೂ ನಮ್ಮನ್ನ ಯಾರು ಅನುಮಾನಿಸಿದಾರೋ ಇವಾಗ ಮುಂದೆ ಹೋಗ್ತಿದ್ರೆ ಹಿಂದ್ಗಡೆ ಅಂತಾರೆ ಅವ್ರನ್ನ ಕುಡ್ಕ. ಅದೇ ಮುಂದ್ಗಡೆ ಅವ್ನು ಕುಡ್ಕ ಅನ್ನೋ ಮುಂದ್ಗಡೆ ಹೆಂಗಿದ್ದವನು ಹೆಂಗಾದಪ್ಪ ಅನ್ಸ್ಕೊಳ್ಳೋದೇ ಒಂದು ಜನ್ಮ. ನಮ್ ಬುಡ ತಾಯಿ ಒಂದು ಜನ್ಮ. ಆ ಜನ್ಮದಲ್ಲಿ ತಾಯಿ ಅವ್ನಿಗೆ ಏನು ಕೊಡ್ಕೊಳ್ಳೋದು. ನಮ್ಮ ಮಗ ಚೆನ್ನಾಗಿರ್ಲಿ, ಎಲ್ರ ಮುಂದೆ ಚೆನ್ನಾಗಿ ಅವ್ರ ಆಸ್ತಿ ಪಾಸ್ತಿ ಏನು ಸಂಪಾದನೆ ಮಾಡೋದು ನಮ್ಗೆ ಬೇಡ. 4 ಜನ ಮುಂದ್ಗಡೆ ನಮ್ಮ ಮಗ ಚೆನ್ನಾಗಿದ್ದಾನೆ, ಇಂಥವ್ನ ಮಗ ಅನ್ಸ್ಕೊಳ್ಬೇಕು ಅಂತ ನಮ್ಮ ಆಶೀರ್ವಾದ. ನಮ್ಮ ಹೀರೋನಿಗೆ ಇವತ್ತು ಕಷ್ಟಪಟ್ಟು 500 ರೂಪಾಯಿ ಗೊತ್ತಾಗ ಬೇಕಿದ್ರೆ ಅದರಲ್ಲಿ 80% ದುಡ್ಡನ್ನ ನಾವು ಮತ್ತದ ಅಂಗಡಿ ಹಾಕಿದ್ರೆ ಮತ್ತದ ಅಂಗಡಿಯವನು ಇನ್ನೊಂದು ಅಂಗಡಿ ಓಪನ್ ಮಾಡ್ತಾನೆ. ಅದಕ್ಕಾಗಿ ಒಂದು ಪೇಪರ್ ಬಂತು, ಒಂದು ಮತ್ತದ ಅಂಗಡಿ ಓಪನ್ ಮಾಡ್ಲಿಕ್ಕೆ, 2 ಮತ್ತದ ಅಂಗಡಿ ಓಪನ್ ಮಾಡ್ಲಿಕ್ಕೆ ಅದರ DC ಅವರೇ 2.25 ಕೋಟಿ ರೂಪಾಯಿಯನ್ನ ಲಂಚವಾಗಿ ಕೇಳಿದ್ದಾರೆ. 2.25 ಕೋಟಿ ರೂಪಾಯಿ ಅಂತ ಒಂದು ಲಂಚ ಕೊಡ್ಬೇಕಿದ್ರೆ ಒಂದು ಮತ್ತದ ಅಂಗಡಿಯವನು ಅವನ ಇನ್ಕಮ್ ಎಷ್ಟಿರ್ಬಹುದು, ಆದಾಯ ಎಷ್ಟಿರ್ಬಹುದು. ನಮ್ಮ ಬಡ ಜನರು ನಾವೆಲ್ಲ ದುಡಿದು ಕಷ್ಟಪಟ್ಟು ಅವನನ್ನ ಶ್ರೀಮಂತಿಗೆ ಮಾಡಲಿಕ್ಕೆ ದುಡಿತಿದ್ದೇವಾ? ಯಾರಾದ್ರೂ ನಾನು ಮದ್ಯಪಾನ ಮಾಡಿದ ಮೇಲೆ ನಾನು ಉದ್ಧಾರ ಆಗಿದ್ದೇನೆ ಸರ್, ಬೇಕಾದಷ್ಟು ದುಡ್ಡು ಮಾಡಿದ್ದೇನೆ, ಬೇಕಾದಷ್ಟು ಗೌರವ ಸಿಕ್ಕಿದೆ, ನನ್ನ ಮನೆಯ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ನನ್ನ ಹೆಂಡತಿ ಪ್ರೀತಿ ಮಾಡ್ತಾರೆ, ನನ್ನ ಸಮಾಜದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ? ಖಂಡಿತವಾಗಿ ಯಾರು ಕೊಡೋದಿಲ್ಲ. ಕುಡಿತಕ್ಕೆ ದಾಸನಾದವನ್ನ ಹತ್ರ ಬರಕ್ಕೂ ಯಾರು ಬಯಸೋದಿಲ್ಲ. ಬಂದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಮ್ಮ ಸೇವಾ ಪ್ರತಿನಿಧಿಗಳಿದ್ದಾರೆ, ನಮ್ಮ ಕಷ್ಟಪಟ್ಟವ್ರು. ಮೊನ್ನೆಲ್ಲ ಒಬ್ಬ ಸೇವಾ ಪ್ರತಿನಿಧಿ 6 ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ. 6 ಜನರನ್ನ ಅವ್ರಿಗೆ ಏನ್ ಲಾಭ ಇದೆ? ಅವ್ರಿಗೆ ಏನು 1 ಪೈಸೆ ಲಾಭ ಇಲ್ಲ. ನಾವೊಂದು ಹೇಳ್ತೇವೆ ಅಷ್ಟೇ, ಬೆಲೆ ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಹೇಳ್ತೇವೆ ಬಿಟ್ರೆ ಅವರಿಗೆ ಆಶೀರ್ವಾದ ಕೂಡ ದೇವರು. ಮಂಜಾನ ಸ್ವಾಮಿ ಇಂದ 6 ಜನರ ಮನೆಯನ್ನ ಬೆಳಗಲಿಕ್ಕೆ ನೀನು ಪ್ರಯತ್ನ ಮಾಡಿದ್ದೇವೆ, ನಿಮ್ಗೆ ಒಳ್ಳೆದಾಗುತ್ತೆ ಅಂತ ಹೇಳಿ ದೇವರ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ. ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಾಗಿ ಆ ಹೆಣ್ಮಗಳು ಅರವತ್ತಲ್ಲಿ ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ನೀವು ಒಳ್ಳೆದಾಗ್ತದೆ ಯಾಕೆ ಬಯಸ್ತಾರೆ? ಯಾಕೆ ಬಯಸ್ತಾರೆ ಅಂದ್ರೆ ಒಂದು ಮನೆಯನ್ನ ಬೆಳಗಿಸಿದ್ರೆ ಅದು 100 ಪಾಲು ಅದರ ಆಶೀರ್ವಾದ ಫಲ ಅವ್ರಿಗೂ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದನ್ನ ನೀವುಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಜೀವನದಲ್ಲಿ ಒಳ್ಳೆಯವರಾಗಿ ಬದುಕಬೇಕು. ಈ ಶಿಬಿರ ಮುಗಿದ 100ನೇ ದಿನ ಧರ್ಮಸ್ಥಳಕ್ಕೆ ನೀವೆಲ್ಲರೂ ಸತಿ ಪತಿಗಳಾಗಿ ಬರಬೇಕು. ಪೂಜ್ಯ ಹೆಗ್ಗಡೆಯವರು ನಿಮ್ಗೆಲ್ಲ ಆಶೀರ್ವಾದ ಮಾಡ್ತಾರೆ, ಅದನ್ನ ನಡ್ಕೊಳ್ಬೇಕು. ಇದು ಇವತ್ತು ಹೋದ ಮೇಲೆ ನಾಳೆಯಿಂದ ನಾಯಿ ಬಾಲ ಡೊಂಕ ಆದ್ರೆ ನಿಮ್ಮನ್ನ ಸರಿ ಮಾಡ್ಲಿಕ್ಕೆ ಯಾವ ದೇವರಿಂದಲೂ ಸಾಧ್ಯ. ಇವತ್ತೊಂದು ಅವಕಾಶ, ಈ ಅವಕಾಶವನ್ನ ಸರಿಯಾಗಿ ನೀವು ಬಳಕೆ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಜೀವನವನ್ನು ಮಾಡಬೇಕು. ಹಾಗಿದ್ರೆ ಮಾತ್ರ ಈ ಶಿಬಿರಕ್ಕೆ ಕಷ್ಟಪಟ್ಟಂತ ಎಲ್ಲ ಗಣ್ಯರಿಗೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ಮನೆಯವರಿಗೂ ಅದರ ಸಂತೋಷ ಸಿಗುತ್ತೆ. ಇದನ್ನು ಬಳಕೆ ಮಾಡ್ಕೊಳ್ಬೇಕು. ಪೂಜ್ಯ ಹೆಗ್ಗಡೆಗೆ ಏನೆಲ್ಲ ಕೆಲಸಗಳನ್ನು ಮಾಡ್ತೀನಿ ಒಂದು ಸಮಾಜದಲ್ಲಿ ನನ್ನ ದೀಕ್ಷಾ ಗುರುವರಿಗಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅನ್ನದಾನ, ಜ್ಞಾನದಾನ, ವಿದ್ಯಾದಾನ, ತ್ರಿವಿಧ ದಾಸೋಹ ಮೂರ್ತಿಗಳಾಗಿರ್ತಕ್ಕಂಥ ಧರ್ಮಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಹೇಮಾವತಮ್ಮ ಮತ್ತು ಹೆಗ್ಗಡೆಯವರನ್ನು ಸ್ಮರಣೆ ಮಾಡಿ ಇಂದು ಅವರ ಅನುಗ್ರಹ ಆಶೀರ್ವಾದ ಪೂರ್ವಕವಾಗಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಈ ಒಂದು ಮಧ್ಯವರ್ತಿ ಶಿಬಿರವನ್ನು ಆಯೋಜನೆ ಮಾಡಿ ಸಿಬ್ಬಂದಿಯನ್ನು ಕಟ್ಟಿಕೊಂಡು ನಮ್ಮ ಸಮಾಜ ಚೆನ್ನಾಗಿರಬೇಕು, ನಮ್ಮ ಭಕ್ತರು ಚೆನ್ನಾಗಿರಬೇಕು, ಸುಭಿಕ್ಷವಾಗಿರಬೇಕು ಅಂತಕ್ಕಂಥ ಸದುದ್ದೇಶವನ್ನು ಅಳವಡಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿ ಜಿಲ್ಲಾದ್ಯಂತ, ತಾಲೂಕಿನಾದ್ಯಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಧರ್ಮಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಧರ್ಮಸ್ಥಳದ ಎಲ್ಲ ಸೇವಾ ಸಿಬ್ಬಂದಿ ವರ್ಗದವರು, ನಮ್ಮ ಕುಟ್ಟಳ್ಳಿ ಗ್ರಾಮದ ನಮ್ಮ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಖಜಾಂಚಿಗಳಿದ್ದಾರೆ, ನಮ್ಮ ಟ್ರಸ್ಟ್ನ ಅಧ್ಯಕ್ಷ
ಆಶ್ರಮ ಇತ್ತು. ಆಶ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲ ಅಧ್ಯಯನ ಮಾಡಲಿಕ್ಕೆ ಅಂತ ಹೊರಟು. ಅಧ್ಯಯನ ಎಲ್ಲ ಮುಗಿದಿದೆ. ಅವರು ಅಧ್ಯಯನ ಮುಗಿದ ಮೇಲೆ ಸ್ವಾಮೀಜಿಯವರಿಗೆ ನಾವು ಹೋಗಿ ಬರ್ತೀವಿ, ಊರಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಆಗ ಅವ್ರಿಗೆ ಏನ್ ಮಾಡೋದು, ಒಂದು ಪರೀಕ್ಷೆ ಮಾಡ್ಬೇಕು, ಇವ್ರನ್ನ ಏನ್ ಅಧ್ಯಯನ ಮಾಡಿದ್ರೆ ಏನು ಮಾಡಲ್ಲ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ. ಪರೀಕ್ಷೆಗೆ ಒಳಪಡಿಸಿದಾಗ ಒಂದು ಸಗಣಿ ಹಾಕುವಂತ ಬುಟ್ಟಿ, ಒಳ್ಳೆ ಸುಜಲವಾಗಿ ತೆಗೆದ ಬುಟ್ಟಿ ಅಂತ, ಅದು ಸಗಣಿ ಹಾಕಿ ಸಂಪೂರ್ಣವಾಗಿ ಸಗಣಿ ಹಾಕಬೇಕು. ಅದನ್ನ ಹೋಗಲಾಡಿಸ್ಬೇಕು. ಏನ್ ಮಾಡ್ಬೇಕು ಇವಾಗ, ಇಲ್ಲಿ ಯಾರು ಬುದ್ಧಿವಂತರು ಅಂತೇಳಿ ಪರೀಕ್ಷೆ ಮಾಡ್ತಾ ಇದ್ರು. ಆ ಪರೀಕ್ಷೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಶಿಷ್ಯನಿಗೆ ಕೊಟ್ಟರು, ಇದನ್ನು ಹೋಗಿ ಇಲ್ಲಿ ಬಾವಿಗೆ ಹೋಗ್ಬಿಟ್ಟು ಅದನ್ನ ನೀರನ್ನ ಎತ್ಕೊಂಡು ಬರಬೇಕು ಅಂತ ಹೇಳಿದ್ರು. ಬುಟ್ಟಿ ಎತ್ಕೊಂಡು ಹೋದ. ಬುಟ್ಟಿ ಎತ್ಕೊಂಡು ಹೋಗಿ ನೀರಿಗೆ ಇಳಿಸ್ತಾ ಇದ್ರೆ ಆ ನೀರು ಬರಲಿಲ್ಲ. ಸ್ವಾಮೀಜಿ ನೀರು ಬರಲಿಲ್ಲ, ತುಂಬ್ತಾ ಇಲ್ಲ ಇದು ಅಂತ ಹೇಳ್ದ. ಆಯ್ತು, ನೀನು ಬೇಡಪ್ಪ, ಇನ್ನೊಬ್ರು ಕರಿಯಪ್ಪ ಅಂತಂದ್ರೆ ಅವನು ಕರೆಸೋದು, ಅವನು ಕಳಿಸೋದು, ಇದರಲ್ಲಿ ಬುಟ್ಟಿ ನೀರು ತುಂಬ್ಕೊಂಡು ಬಾ ಅಂತ ಹೇಳಿ ಬುಟ್ಟಿ ನೀರು ಹಿಡಿದ. ಸ್ವಾಮೀಜಿ ನೀರು ಬರಲ್ಲ ಇದರಲ್ಲಿ ಅಂತ ಹೇಳಿದ್ರು. ಮತ್ತೆ ಏನು ಮಾಡ್ಬೇಕು ಈಗ? 4-5 ಜನ ಆಯ್ತು. 5 ಜನ ಕೂಡ ನೀರಿಗೆ ಬುಟ್ಟಿಯನ್ನು ಹಚ್ಚುತ್ತಾ ಇದ್ದಾರೆ, ತೆಗಿತಾ ಬುಟ್ಟಿ ಏನಾಯ್ತು, ಸಗಣಿ ಎಲ್ಲ ಕರಗೋಯ್ತು, ಕೊಳೆ ಎಲ್ಲ ಹೊರಟೋಯ್ತು. ಪ್ರಕಾರವಾಗಿರ್ತಕ್ಕಂಥ ಬುಟ್ಟಿ ಆಯ್ತು. ಅದ್ರಲ್ಲಿ ಅನ್ನ ಹಾಕ್ಬೋದು, ಹೂವು ಹಾಕ್ಬೋದು, ಕಸ ಏನೆಲ್ಲ ತುಂಬುವಂತ ಕೆಲಸ ಆಗುತ್ತೆ. ಅದರಿಂದ ಅದು ಒಳ್ಳೆ ಸುಜಲವಾಗಿರ್ತಕ್ಕಂಥ ಬುಟ್ಟಿಯನ್ನು ನಿಮಗೆ ಮಾಡಿಕೊಟ್ಟಿದ್ದಾರೆ ಇವತ್ತಿಗೆ ತಂಡದವರು. ಇವತ್ತು ಏನು ನಿಮ್ಮ ಸಂಕಷ್ಟಗಳನ್ನ ದೂರ ಆಗಲಿ, ಇವೆಲ್ಲ ಕೂಡ ಆದರ್ಶ ದಂಪತಿಗಳಾಗಿ ಬದುಕಬೇಕು ಅಂತ ಹೇಳಿ ನಾಡಿನಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲೊಬ್ಬ ಶಿಷ್ಯ ಇದ್ದ. ಆ ಶಿಷ್ಯ ಏನಾಗಿದೆ ಅಂದ್ರೆ ಹುಡುಕನಾಗ್ಬಿಟ್ಟಿದ್ದ. ಕೊನೆಗೆ ನಾವು ಕಾವಿದಾರಿ ನೋಡ್ಕೊಂಡು, ಸ್ವಾಮೀಜಿ ನಿಮ್ಗೆ ಸೇವೆ ಮಾಡಬೇಕು, ನಾನು ಇವತ್ತಿಂದ ಬಿಡ್ತಾ ಇದ್ದೀನಿ ಅಂತ ಹೇಳಿ ಬಂದ. ಖಂಡಿತವಾಗಿಯೂ ಆ ಬರಪ್ಪ ಸೇವೆ ಮಾಡಪ್ಪ ಅಂತ ಕೇಳಿದ್ರೆ, ಆಗ ಬಂದ ಶ್ರೀಮಠಕ್ಕೆ ದಯ ಮಾಡಿದ. ಬಂದು ಕಾರ್ ತಗೊಂಡ, ಒಳ್ಳೆ ಫೈನಾನ್ಸ್ ದುಡ್ಡು ಹಾಸಿಗೆ ಮೇಲೆ ಹಾಸ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಮಲಿಕೊತಿದ್ದ. ಕೊನೆಗೆ ಏನಾದ ಅಂತ ಹೇಳಿದ್ರೆ, ಕಾರ್ ತಗೊಂಡ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಕರ್ಕೊಂಡು ಬಂದಿದ್ದ. ಎಲ್ಲ ಬಿಟ್ಬಿಟ್ಟ, ಆರೋಗ್ಯವಂತನಾದ, ಕುಡಿದೆಲ್ಲ ಬಿಟ್ಟ, ಎಲ್ಲ ದುಶ್ಚರ್ಯ ದೂರ ಮಾಡ್ಬಿಟ್ಟ. ಆದರ್ಶ ಕುಟುಂಬ ಇತ್ತು. ಕೊನೆಗೇನೋ ಏನಾಯ್ತು ಗೊತ್ತಾಗ್ಲಿಲ್ಲ. ಸಂಪೂರ್ಣವಾಗಿ ಸ್ವಾಮೀಜಿನ ಸಂಪೂರ್ಣ ಬಿಡುಗಡೆ ಮಾಡ್ದ. ಯಾಕೆ ಬಿಡುಗಡೆ ಮಾಡಿದ? ಸ್ವಾಮಿನ ಕುಡಿತಾ ಇದ್ದೀನಿ, ಬಿಟ್ಟದ್ದು ತೊಂದರೆ ಆಗಿತ್ತು, ಮತ್ತೆ ಮಾಡ್ತಾ ಇದ್ದೀನಿ ಅಂತೇಳಿ 24 hours ಕುಡಿತಾ ಇದ್ದೀನಿ. ಕೊನೆಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆದ. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರೆ ಸ್ವಾಮಿಗಳೇ ಡಾಕ್ಟ್ರೇ ಹೇಳ್ತಾರೆ, ಡಾಕ್ಟ್ರೇ ಇನ್ನೇನಾರ ಮಾಡಿ ನಮ್ಮ ಶಿಷ್ಯ ಉಳಿಸ್ಕೊಡಿ ಅಂತ ಹೇಳಿದೆ. ಸ್ವಾಮೀಜಿ ನಾವೇನು ಮಾಡ್ಲಿಕ್ಕಾಗಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ನರ್ವಸ್ಗಳೆಲ್ಲ ಕೂಡ ಸೂಪರ್ ಹೋಗ್ಬಿಟ್ಟಿದ್ದೇವೆ, ನಾವು ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೇರವಾಗಿ. ಹಾಗಾಗಿ ಅವನು ಆಸ್ಪತ್ರೆಯಲ್ಲಿ ಮಡಿದು ಹೋದ, ಸತ್ತು ಹೋದ. ಆದರ್ಶ ಕುಟುಂಬ ಇತ್ತು. ತನ್ನ ಹೆಂಡತಿ ಆಗಿರ್ತಕ್ಕಂಥವಳು ಗಂಡಸು ಹೋದ್ರೆ ಹೆಣ್ಮಕ್ಳು ಏನ್ ಕೆಲಸ ಮಾಡ್ತಾರೆ, ಆ ಮಕ್ಕಳನ್ನೆಲ್ಲ ಸಾಕಿ ಸದುವಿ ಒಂದು ಮದುವೆ ಮದುವೆ ಮಾಡಿ ಅವ್ರಿಗೆಲ್ಲ ವ್ಯವಸ್ಥೆ ಆಶೀರ್ವಾದ ಮಾಡಿದ್ರಲ್ಲ ತಾಯಿ. ಅದಕ್ಕೆ ತಾಯಿಯೇ ದೇವರು, ಯಾರು ದೇವರಲ್ಲ. ಹೆಣ್ಮಕ್ಳು ನಿಜಕ್ಕೂ ಆದರ್ಶವಾಗಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸಿಕೊಂಡು ಸಮಾಜಕ್ಕೆ ಪೂರಕವಾಗಿ ಪ್ರೇರಕವಾಗಿ ನಡೆಯುವಂಥ ಕೆಲಸ ಮಾಡ್ತಾರೆ. ಅವರು ನಿಮ್ಮ ಹೆಂಡತಿ ಅಲ್ಲ, ಮಾತೃ ಸ್ವರೂಪಿಣಿಯಾಗಿರೋ ತಾಯಿ. ಆ ತಾಯಿಯ ಆಶೀರ್ವಾದ ನಿಮ್ಗೆ ಸಿಕ್ಬಿಟ್ರೆ ನೀವು ಮಂತ್ರಿ ಆಗ್ಬೋದು. ಅವರು ಅಂತರಂಗದ ಮಂತ್ರಿ ಆದರೆ ಬಹಿರಂಗದ ಮಂತ್ರಿ ನೀವು ಆಗುವಂಥ ಕೆಲಸ ಇದೆ. ಹಾಗಾಗಿ ಇವತ್ತಿನ ಏನು ಮಧ್ಯವರ್ತಿನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ಏನೇನು ಕಾರ್ಯಕ್ರಮ ವಾರದಿಂದ ಇಲ್ಲಿನವರೆಗೆ ನಡ್ಕೊಂಡು ಬಂದಿದ್ದೇವೆ, ಅದೆಲ್ಲ ಕೂಡ ನೀವು ಅನುಭವಿಸಿದ್ದೀರಾ, ಆನಂದ ಪಟ್ಟಿದ್ದೀರಾ. ಅದರಿಂದಾಗಿ ಯಾವ ದುಶ್ಚಟಗಳನ್ನ ಎಲ್ಲವನ್ನು ದೂರೀಕರಿಸಿ ಆದರ್ಶ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಬೆಳೆಸಿಕೊಂಡು 4 ಜನಕ್ಕೆ ಒಳ್ಳೆಯನಪ್ಪ ಅಂತ ನೆನೆಸ್ಕೊಂಡು ಹೋದರೆ ಬದುಕು ಸಾರ್ಥಕ ಆಗುತ್ತೆ. ಲೇಸೆನಿಸಿಕೊಂಡು 405 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು, ಲೇಸೆನಿಸಿಕೊಂಡು ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ 1 ದಿನ ಬದುಕಿನ ಸಾಧನೆ. ಬದುಕು ಸಾರ್ಥಕವಾಗಬೇಕಾಗಿದೆ. ಆ ಸಾರ್ಥಕವಾದ ಜೀವನವನ್ನು ಸಾರ್ಥಕತೆ ಪಡಿಸಿದರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಹೆಣ್ಮಕ್ಳು ಭಾಳ ಬುದ್ಧಿವಂತರಾಗಬೇಕು. ಯಜಮಾನ ಕುಡ್ಕೊಂಡು ಬಂದರೆ ಅವನೇನು ಮಾಡಬೇಕು ಅಂತ ನಿಮಗೆ ಗುರಿ ಇರುವಂಥ ಕೆಲಸ ಆಗಬೇಕು.
ಇವತ್ತು 100 ರೂಪಾಯಿ ಇರ್ತದೆ, 500 ರೂಪಾಯಿ ಇಂದ ಒಂದು ಬಂದು ಒಂದು 500 ರೂಪಾಯಿ ಸಿಗುತ್ತೆ, 1000 ರೂಪಾಯಿ ಸಿಗುತ್ತೆ. ಆ 1000 ರೂಪಾಯಿಗಳನ್ನ ತೆಗೆದುಕೊಂಡು ಕಿತ್ತು ಮಾಡಿಕೊಂಡು ಮನೆಗೆ ಇಟ್ಕೊಂಡು ಒಂದು ಅಕ್ಕಿ ತಗೊಂಡು ಬಂದ್ರೆ, ಒಂದು ಹಣ್ಣು ಹಂಚಿ ಹಣ್ಣು ತಗೊಂಡು ಬಂದ್ರೆ ಮನೆ ಜನರೆಲ್ಲ ತಿನ್ನುವಂಥ ಕೆಲಸ ಆಗುತ್ತೆ. ಅದೇ ಕುಡಿಯೋದಕ್ಕೆ ಅಭ್ಯಾಸ ಮಾಡದಂತೆ ಹೆಣ್ಮಕ್ಳು ತಡೆಯುವಂಥ ಕೆಲಸ ಮಾಡಬೇಕು. ಇವತ್ತು ಹೆಣ್ಮಕ್ಳು ಕೂಡ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ತಾರೆ. ನಮ್ಮ ಯಜಮಾನರು ನಾನೇ ಕುಡಿಬಾರ್ದು ಅಂತ ನಿಮ್ಮ ಮುಂದೆ ಯಾರು ಪಾಠಿದ್ದಾರೆ ಅವರ ಸುಗೋದವರು ಅಯ್ಯಮ್ಮ ಇಬ್ರು ಕುಡ್ಕೊಂಡು ಬಂದ್ಬಿಟ್ಟರು. ಏನು ಮೈ ಕೆಲಸ ನೋಡ್ರಿ, ಮಕ್ಕಳಿಗೆಲ್ಲ ಪರೀಕ್ಷೆ ನಡೀತಾ ಇದೆ, ಸ್ಕೂಲಿಗೆ ಗಲಾಟೆ ಮಾಡಬೇಡ ಅಂತಿದ್ದೆ. ನಾನು ಕುಡಿದಿದ್ದೀನಿ ಬೇರೆ ಆಗುವಂಥ ಕೆಲಸ ಮಾಡ್ತಾ ಇರೋದು ಮಾಡಬಾರ್ದು. ಕುಡಿದ ಆಮೇಲೆ ಏನೇನು ಕೆಲಸವಾಗ್ತವೆ ಆಗೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ಯಾರು ಕೂಡ ಕೇಳಿದ್ರು. ಓದಿ ಓದಕ್ಕನಾಗು, ಕಾದಿ ಓದಕ್ಕನಾಗು, ಶ್ರಮಿಕ ವಾಣಿಕನೇ ಆಗು, ಏನಾದರೂ ಆಗು ನೀ ಮೊದಲಿನಿಂತಾಗು, ಏನಾದರೂ ಆಗು ನೀ ಮೊದಲಿನಿಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ನಾವೆಲ್ಲರೂ ಮಾನವರೇ, ಇಲ್ಲಿ ಯಾವ ಜಾತಿ ಕುಲ ಗೋತ್ರ ಯಾವುದೂ ಇಲ್ಲ. ಹಿಂದೂ ಮುಸಲ್ಮಾನನೇ ಆಗು, ಕ್ರೈಸ್ತ ಬುದ್ಧನೇ ಆಗು, ಚಾರುವಾಕನೇ ಆಗು, ಏನಾದರೂ ಆಗು ಯಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರ ಪ್ರೇಮಿಯಾಗು, ಕಲೆಗಾರ ವಿಜ್ಞಾನಿಯತನಾಗು, ಏನಾದರೂ ಆಗ ಭೋಗ ಬಯಸಿ, ಏನಾದರೂ ನೀವು ಭೋಗ ಬಯಸಿ, ಏನಾದರೂ ಸರಿಯೇ ಮೊದಲು ಮಾನವನಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಇವತ್ತು ದೇವಸ್ಥಾನದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಕಾರ್ಯಕ್ರಮ ನಡೆದಿದೆ. ನೀವೇನಾದರೂ ಕೂಡ ತಪ್ಪು ಮಾಡದೆ ಆದರೆ ಮಲಗಿದಾಗಲೇ ಕೂಡ ಬಂದು ವೀರಾಂಜನೇಯ ಬಡದು ಎಬ್ಬರಿಸಿ ಚಾಟಿದಾಗ ಹೊಡೆಯುವಂಥ ಕೆಲಸ ಮಾಡ್ತಾರಂತೆ. ಅದಕ್ಕೆ ಅವಕಾಶ ಕೊಡಬೇಡಿ, ಯಾರಿಗೂ ಅವಕಾಶ ಕೊಡದಂತೆ ಮುಂದುವರಿಯುವಂಥ ಕೆಲಸಗಳಾಗಲಿ ಅಂತೇಳಿ ಒಂದು ಕವನವನ್ನು ಹೇಳಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಪವನ್ ಮಾತಾಡಿ. ವ್ಯವಸ್ಥಾಪನಾ ಸಮಿತಿಯ ಗೌರವ ಸಲಹೆಗಾರ ಕೃಷ್ಣಮೂರ್ತಿ ಸರ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ.